ಈಗ ಬೈ ಎಲೆಕ್ಷನ್ ಬಾಗಲಕೋಟೆ ಯಾರು ಬರ್ಬೋದು ಸರ್? ಏನು ಈಗಲ ಪರಿಸ್ಥಿತಿಗೆ ಸ್ವಲ್ಪ 50-50 ಐತ್ರಿ. ಆದ್ರೆ ಇವ್ರು ಗ್ಯಾರಂಟಿ ಕೊಟ್ಟು ಈ ಸ್ವಲ್ಪ ಸಮಸ್ಯೆ ಮಾಡಿ ಹಿಂಗಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮ್ಯಾಗ ಸ್ವಲ್ಪ ಜನರ ಒಲವು ಕಡಿಮೆ ಆಗೈತೆ ಅಂತ ನಮ್ಮ ಅಭಿಪ್ರಾಯ ಐತ್ರಿ. ಆದ್ರೆ ಈ ಬೈ ಎಲೆಕ್ಷನ್ದೊಳಗೆ ಜನರ ತೀರ್ಪು 50-50 ಐತೆ ಅಂತ ನನ್ನ ಅನಿಸಿಕೆ ಐತ್ರಿ. ಅಲ್ಲ, ಗ್ಯಾರಂಟಿ ಕೊಟ್ಟಿದ್ದು ಸರಿ ಇಲ್ಲ ಅಂತಾನೆ ನೀವು ಹೇಳ್ತಾ ಇರೋದು? ಗ್ಯಾರಂಟಿ ಕೊಟ್ಟಿದ್ದು ಸರಿ ಐತ್ರಿ, ಸರಿಯಾಗಿ ಯುಟಿಲೈಸ್ ಆಗ್ತಾ ಇಲ್ಲ, ಸರಿಯಾಗಿ ಕೊಡ್ತಾ ಇಲ್ಲ. ತಿಂಗಳ ಬಿಟ್ಟ ತಿಂಗಳ ಕೊಡೋದು, 3 ತಿಂಗಳಿಗೊಮ್ಮೆ ಕೊಡೋದು, ಈ ರೀತಿ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗೈತ್ರಿ. ಮುಂದೆ ಇನ್ನೊಂದು ನಮ್ಮ ಬಾಗಲಕೋಟೆ ಮುಳುಗಡೆ ಕ್ಷೇತ್ರ ಈ ಮಣ್ಣಿ ಬಜೆಟ್ನೊಳಗೆ ಮುಳುಗಡೆಗೆ ನಮಗೆ ರೊಕ್ಕ ತೆಗೆದಿಡಲಿಲ್ಲ ಸಿದ್ದರಾಮಯ್ಯ ಅವರು. ಅದೊಂದು ಸ್ವಲ್ಪ ಈ ಭಾಗದಾಗ ಅಸಮಾಧಾನ ಐತಿ. ಅಟ್ಲೀಸ್ಟ್ ನಮಗೊಂದು 10-15 ಸಾವಿರ ಕೋಟಿ ರೂಪಾಯಿ ನಮಗೆ ಸಂತ್ರಸ್ತರಿಗೆ ಮೀಸಲಿಟ್ಟಿದ್ರೆ ಸ್ವಲ್ಪ ಒಂದು ಖುಷಿ ವಿಚಾರ ಇರ್ತಿತ್ತು. ಆ ವಿಚಾರ ಸ್ವಲ್ಪ ಖುಷಿಗೊಳಿಸ್ಯಾರ ಅವರು. ಇದರಿಂದ ಸ್ವಲ್ಪ ಈ ಕಡೆ ಭಾಗದ ಮಂದಿಗೆ ಸ್ವಲ್ಪ ತೊಂದರೆ ಆಗೈತಿ. ಅದ್ರ ಬಗ್ಗೆ ಅವರು ಕ್ರಮ ತಗೋಬೇಕಂತ ಈ ವಾಹಿನಿ ಮುಖಾಂತರ ನಾವೊಬ್ಬ ರೈತನಾಗಿ ಹೇಳ್ಬೋಲ್ಲ. ಈಗ ಎಷ್ಟು ಜನ ರೈತರಿಗೆ ತೊಂದರೆ ಆಗ್ತಿದೆ ಅದು ಮುಳುಗಡೆಯಿಂದ ನಿಮಗೆ ಒಂದು 5% ಜನ ನಮ್ಮ ಮುಳುಗಡೆ ಭಾಗಕ್ಕೆ ಮೀಸಲದೇವ್ರಿ. ಇದರಿಂದ ನಮಗೆ ಹೆಚ್ಚು ತೊಂದರೆ ಆಗೈತಿ. ನಮಗೆ ಇತ್ತ ಮುನಿವಾದ ಭೂಮಿನೂ ಹೋಗೈತಿ, ಇತ್ತ ಸರಿಯಾಗಿ ಪರಿಹಾರ ಇಲ್ಲಾರ್ಕ ನಮಗೆ ಅದರಿಂದನೂ ಹೆಚ್ಚು ತೊಂದರೆ ಆಗೈತಿ. ಈಗ ಎಚ್.ವೈ. ಮೇಟಿ ಅವರು ಶಾಸಕರಾಗಿದ್ದಾಗ ಲಾಸ್ಟ್ ಎಲೆಕ್ಷನ್ನಲ್ಲಿ ಅದು ಭರವಸೆ ಕೊಟ್ಟಿದ್ರು. ಕೊಟ್ಟಿದ್ರಿ. ಆ ಪ್ರಕಾರ ಅಲ್ಪ ಸ್ವಲ್ಪ ಕೆಲಸ ಮಾಡ್ಯಾರ ಅವರು ಒಳ್ಳೆ ವ್ಯಕ್ತಿ, ಅವ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಆದ್ರೆ ಇನ್ನು ಮುಂದೆ ಬರೋರು ಹೇಗೆ ಟೈಪ್ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಸಮಸ್ಯೆ ಆಗೈತಿ. ಯಾಕಂದ್ರೆ ಅವ್ರ ಮನೆಯೊಳಗೆ 4 ಬಾಗಿಲಾಗ್ಯಾವ. 4 ಬಾಗಿಲಾಗದಕ್ಕೆ ಇನ್ನು ನಾಳೆ ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಒಂದು ಗೊಂದಲ ಐತಿ. ಅದ್ರ ಮ್ಯಾಗ ಅವ್ರು ಏನು ವಿಚಾರ ಮಾಡ್ತಾರೆ ಅನ್ನೋದು ನೋಡ್ಬೇಕ್ರಿ ನಾವು. ಈಗ ವೀರಣ್ಣ ಚರಂತಿಮಠ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ವೀರಣ್ಣ ಚರಂತಿಮಠ ಅವರು ನೇರ ನಿಷ್ಠುರ ಮನುಷ್ಯರ್ರಿ. ಅವರು ಏನೋ ಮಾಡಿದ್ರು ಕೆಲಸದ ಬಗ್ಗೆ ಪೂರ್ತಕ ಅವರು ಎತ್ತಿದ ಕೈ. ಆ ವಿಚಾರ ಮ್ಯಾಗ ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಾರ ನಾ ಹೇಳಬಲ್ಲೆ. ಈಗ ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ಸಿಗೆ ನಷ್ಟ ಆಗುತ್ತಾ ಲಾಭ ಆಗುತ್ತಾ ಈ ಎಲೆಕ್ಷನ್ನಲ್ಲಿ? ಗ್ಯಾರಂಟಿಯಿಂದ ಸ್ವಲ್ಪ ಲಾಭ ಆಗಬಹುದು. ಭಾಳ ತಿಳಿದು ನೋಡಿದ್ರೆ ನಷ್ಟ ಹೆಚ್ಚೈತಿ. ಭಾಳ ತಿಳಿದಾರ ವಿಚಾರ ಮಾಡಿ ನೋಡಿದ್ರೆ ನಷ್ಟ ಐತೆ ಅಂತ ನನ್ನ ವೈಯಕ್ತಿಕ ವಿಚಾರ. ಯಾಕೆ ನಷ್ಟ ಆಗಿದೆ ಅಂತ ನೋಡ್ರಿ, ಈಗ ಹೊರೆ ಯಾರ ಮ್ಯಾಗ? ನಮ್ಮ ಮ್ಯಾಗ ಅಲ್ಲ. ಅವರು ಗ್ಯಾರಂಟಿ ಕೊಟ್ಟು ಒಂದು ಆಶ್ವಾಸನೆ ಇಟ್ಕೊಂಡು ಕೆಲಸ ಮಾಡಕತ್ತಾರ ವಿನ ಯಾವ ಜನಪರ ಕಾರ್ಯಕ್ರಮ ಇಲ್ಲ, ಯಾವುದೇ ರೋಡ್ ಕೆಲಸ ಇಲ್ಲ, ಸರಿಯಾಗಿ ಕುಡಿಯುವ ನೀರಿನ ಕೆಲಸ ಇಲ್ಲ. ಕರೆಂಟ್ ನಮಗೆ ರೈತರಿಗೆ ಪಂಪ್ಸೆಟ್ ಇರಿಗೇಷನ್ ಮ್ಯಾಗ ನಮಗೆ 2-3 ಪಟ್ಟು ಹೆಚ್ಚಾಗೈತೆ ರೊಕ್ಕ. ಇದರಿಂದ ನಮ್ಮದು ರೈತರಿಗೆ ಹೊರೆ ಆಗೈತಲ್ಲ. ಈಗ ಗ್ಯಾರಂಟಿ ಏನೋ ಒಂದು ಒತ್ತಟ್ಟಿ ಕೊಡ್ತಾರೆ ಅನ್ನೋದಾಗೈತಿ, ಒತ್ತಟ್ಟಿ ಕಸ್ಕೊಳಕತ್ತಾರೆ. ಇದರಿಂದ ನಮಗೆ ರೈತಾಪಿಗೆ ಏನು ಒಳ್ಳೇದಾಗಿಲ್ಲ. ಈಗ ಬಾಗಲಕೋಟೆಯಲ್ಲಿ ಈಗ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಈ ರೋಡ್ ಕೆಲಸಗಳೆಲ್ಲ ಆಗಿಲ್ವಾ ಸರ್? ಸರಿಯಾಗಿ ಆಗಿಲ್ರಿ. ಈಗ ಹೆಚ್ಚ ಕಡಿಮೆ ಈ ಗ್ಯಾರಂಟಿ ಬಂದಿಂದ ಯಾವುದೇ ರೋಡ್ ಕೆಲಸ ಭಾಳ ನೆನಗುದಿ ಬಿದ್ದಾವೆ. ಮೊದಲನೇ ಕಾಂಟ್ರಾಕ್ಟರ್ಗಳಿಗೆ ಅವ್ರಿಗೆ ಸರಿಯಾಗಿ ಬಿಲ್ ಆಗ್ಲಾರಕ್ಕೆ ಅವರು ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಕ್ಷೇತ್ರದಲ್ಲಿ ಹೆಂಗಿದೆ ಪರಿಸ್ಥಿತಿ ಒಗತ್ತಿಲ್ರಿ, ಕೆಲಸ ಆಗಿಲ್ಲ. ರೋಡ್ ವರ್ಕ್ ಭಾಳ ಜೋರೋ ಐತ್ರಿ. ಇದರಿಂದ ನಮಗೆ ಭಾಳ ತೊಂದರೆ ಆಗೈತ್ರಿ. ಯಾವುದೇ ಅಭಿವೃದ್ಧಿ ಕೆಲಸ ಅಂಕರು ಕಡಿಮೆ ಆಗೈತೆ.